ವಿಶ್ವವಿದ್ಯಾನಿಲಯಕ್ಕೆ ಹೋಗುವ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಒಂದು ಸ್ವಿಫ್ಟ್ ಡಿಸೈರ್ ಕಾರು ಅಪಘಾತಕ್ಕೆ ಒಳಗಾಗಿದ್ದು ಈ ವಾಹನ ಪಲ್ಟಿಯಾಗಿ ರಸ್ತೆಯ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ. ಗಾಯಾಳುಗಳನ್ನು ಕೂಡಲೇ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಾಹನ ವೇಗವಾಗಿ ಬರ್ತಾ ಇದ್ದಿದ್ದು ಓವರ್ ಸ್ಪೀಡ್ ಆಗಿರದೆ ವಾಹನ ಪಲ್ಟಿಯಾಗಿರುವ ಇದೇ ಕಾರಣಕ್ಕೆ ವಾಹನ ಪಲ್ಟಿಯಾಗಿರುವ ಸಾಧ್ಯತೆ ಇದೆ. ಭದ್ರಾ ಜಲಾಶಯದಿಂದ ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗ ದಿಕ್ಕಿಗೆ ಬರ್ತಾ ಇರಬೇಕಾದ್ರೆ ಈ ಅಪಘಾತ ಸಂಭವಿಸಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ರಸ್ತೆ ಪಕ್ಕದಲ್ಲಿ ಕಾರು ಪಲ್ಟಿಯಾಗಿ ಉರುಳಿ ಬಿದ್ದಿದೆ. ಯಾರಿಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆ ಕಾರಿನ ಕೆಲವು ಬಿಡಿಭಾಗಗಳು ಕಿತ್ತುಕೊಂಡು ರಸ್ತೆ ಪಕ್ಕ ಬಿದ್ದಿದ್ದಾವೆ. ವೇಗವಾಗಿ ಬರ್ತಾ ಇದ್ದಿದ್ದೆ ಬಹುಶಃ ಚಾಲಕನ ನಿಯಂತ್ರಣಕ್ಕೆ ಸಿಗದೇ ಇರುವ ಸಾಧ್ಯತೆ ಇದೆ. ರಸ್ತೆಯಿಂದ ಸರಿಸುಮಾರು ಒಂದು 20 ಅಡಿ ಪಕ್ಕಕ್ಕೆ ಬಿದ್ದಿದೆ ಅಂದ್ರೆ ಇದು ಒಂದು 2-3 ಪಲ್ಟಿ ಆದರೂ ಆಗಿರುವ ಸಾಧ್ಯತೆ ಇದೆ. ಕುವೆಂಪು ವಿಶ್ವವಿದ್ಯಾನಿಲಯ ರಸ್ತೆಯಲ್ಲಿ ಈ ಘಟನೆ ನಡೆದಿರೋದು. ವಾಹನದ ಮುಂಭಾಗ ನುಜ್ಜುಗುಜ್ಜಾಗಿದೆ. ಈ ರೀತಿ ನುಜ್ಜುಗುಜ್ಜಾಗಿರೋದಕ್ಕೆ ಕಾರಣ ಯಾವುದಾದ್ರೂ ಮರಕ್ಕೆ ಡಿಕ್ಕಿ ಹೊಡಿತಾ ಅಥವಾ ಮತ್ತೇನಾದ್ರೂ ಘಟನೆ ಆಗಿದೆಯಾ ತನಿಖೆ ನಂತರವೇ ಗೊತ್ತಾಗಬೇಕಾಗಿದೆ. ರಸ್ತೆಯ ಪಕ್ಕಕ್ಕೆ ವಾಹನ ಪಲ್ಟಿಯಾಗಿದೆ. ಗಾಯಾಳುಗಳನ್ನ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಿವಮೊಗ್ಗದ ಸಮೀಪದ ಕುವೆಂಪು ವಿಶ್ವವಿದ್ಯಾನಿಲಯ ಬಳಿ BRP ರಸ್ತೆಯಲ್ಲಿ ಸಂಭವಿಸತಕ್ಕಂಥ ಅಪಘಾತ ಇದು. ನಿವಾಸಿಗಳು ಕುತೂಹಲದಿಂದ ವಾಹನದ ಒಳಗೆ ಏನಿದೆ ಏನಾಗಿರ್ಬೋದು ಅಂತ ಹೇಳಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ವಾಹನದ ಮುಂಭಾಗ ನುಜ್ಜುಗುಜ್ಜಾಗಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಹಳಷ್ಟು ಜನ ಹತ್ತಿರದ ನಿವಾಸಿಗಳು ಮತ್ತು ಆ ಜಾಗದಲ್ಲಿ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂಥವ್ರು ಅಲ್ಲಿ ಇಳಿದು ಏನಾಗಿದೆ, ಏನ್ ಕಾರಣ ಆಗಿರ್ಬೋದು ಅಂತ ಹೇಳಿ ಗಮನಿಸ್ತಾ ಇದ್ದಾರೆ. ಅತಿವೇಗ ಅಪಾಯಕ್ಕೆ ಕಾರಣ ಆಯ್ತಾ ಅಥವಾ ಮತ್ತೇನಾದ್ರೂ ಕಾರಣ ಇರ್ಬೋದಾ? ತನಿಖೆಯ ನಂತರವೇ ಈ ಅಂಶ ಗೊತ್ತಾಗುತ್ತೆ.